ಆತ ಊರಲ್ಲಿ ಜ್ಯೋತಿಷ್ಯ ಹೇಳೋ ಕೆಲಸ ಮಾಡ್ಕೊಂಡಿದ್ದ. ಬೆಳಗ್ಗೆ ದೇವರ ಪೂಜೆ ಮಾಡ್ತಿದ್ದವ, ಸಂಜೆ ಆಗ್ತಿದ್ದಂತೆ ಜ್ಯೋತಿಷ್ಯ ಹೇಳ್ತಿದ್ದ. ಹೀಗಾಗಿ ಈತನ ಬಳಿ ಕಷ್ಟ ಹೇಳ್ಕೊಂಡು ಬಂದ ಹೆಣ್ಮಗಳು ಈಗ ಕಣ್ಣೀರಿಡ್ತಿದ್ದಾಳೆ. ದೋಷ ಪರಿಹಾರ ಮಾಡ್ತೀನಿ ಅಂತ ಹೆಣ್ಮಗಳ ಬದುಕನ್ನೇ ನುಚ್ಚು ನೂರು ಮಾಡಿದ್ದಾನೆ. He raped the victim 2-3 times. ಜ್ಯೋತಿಷ್ಯ ಹೇಳ್ತೀನಿ ಎಂದ, ಯುವತಿಯ ಹುರಿದು ಮುಕ್ಕಿದ. ಅರ್ಚಕನ ಕಾಮದಾಟ, ಹೆಣ್ಮಗಳ ಬದುಕೆ ಸರ್ವನಾಶ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಪುರಾಣ ಪ್ರಸಿದ್ಧವಾದದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದು ಸುಳ್ಳಾಗಲ್ಲ ಅಂತಾನು ಪುರಾಣಗಳು ಹೇಳುತ್ತವೆ. ರಾಜ ಮಹಾರಾಜರ ಕಾಲದಲ್ಲೇ ಜ್ಯೋತಿಷ್ಯಕ್ಕೆ ದೊಡ್ಡ ಸ್ಥಾನವಿತ್ತು. ಹೀಗಾಗಿಯೇ ಇವತ್ತಿಗೂ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸನಾತನ ಧರ್ಮದಲ್ಲಿ ಮಹತ್ವದ ಸ್ಥಾನವಿರೋದು. ಆದ್ರೀಗ ಇದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಗಲ್ಲಿಯಲ್ಲೂ ಜ್ಯೋತಿಷಿಗಳು ಹುಟ್ಕೊಂಡಿದ್ದು ಅಂಗೈಯಲ್ಲೇ ಆಕಾಶ ತೋರಿಸ್ತೀವಿ ಅಂತ ಕಥೆ ಕಟ್ತಿದ್ದಾರೆ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ನಾವೇ ಪರಿಹಾರ ಕೊಡ್ತೀವಿ ಅಂತ ಹಸಿ ಕಥೆ ಕಟ್ತಿದ್ದಾರೆ. ಇಂಥ ತಲೆಮಾಸಿದ ಜ್ಯೋತಿಷಿಗಳಿಂದಲೇ ಜ್ಯೋತಿಷ್ಯಕ್ಕೂ ಬೆಲೆ ಇಲ್ಲದಂತಾಗಿದೆ. ಇವನು ಕೂಡ ಇಂಥದ್ದೇ ಜಾಯಮಾನಕ್ಕೆ ಸೇರಿದವ. ಜ್ಯೋತಿಷ್ಯ ಹೇಳ್ತೀನಿ ಅಂತ ಕಥೆ ಕಟ್ತಿದ್ದವ ಹೆಣ್ಮಗಳ ಬದುಕನ್ನೇ ನರಕ ಮಾಡಿದ್ದಾನೆ. ಈತನ ಹೆಸರು ಕೃಷ್ಣರಾವ್ ಅಂತ. ಮೂಲತಃ ದಾವಣಗೆರೆ ಜಿಲ್ಲೆಯವನು. 7 ವರ್ಷಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೊರಟ್ಟಿ ಗ್ರಾಮಕ್ಕೆ ಬಂದು ನೆಲೆಸಿದ್ದ. ಕಳೆದ 3 ವರ್ಷಗಳಿಂದ ಇದೇ ಹೊರಟ್ಟಿ ಗ್ರಾಮದ ಪಾರ್ವತಿ ಈಶ್ವರ ದೇವಸ್ಥಾನದ ಅರ್ಚಕನಾಗಿ ಕೆಲಸ ಮಾಡಿಕೊಂಡಿದ್ದ. ಇದರ ಜೊತೆಗೆ ಜ್ಯೋತಿಷ್ಯ ಹೇಳೋ ಕೆಲಸವನ್ನು ಮಾಡಿಕೊಂಡಿದ್ದ. ಕೆಲ ದಿನಗಳ ಹಿಂದೆ ದಲಿತ ಸಮುದಾಯದ ಯುವತಿಯೊಬ್ಬಳು ಈತನ ಬಳಿ ಬಂದಿದ್ಲು. ನನ್ನ ಮದ್ವೆ ವಿಷಯದಲ್ಲಿ ತುಂಬಾ ಅಡೆತಡೆಗಳಾಗ್ತಿವೆ, ಏನಾದ್ರೂ ಪರಿಹಾರ ಕಲ್ಪಿಸಿ ಅಂತ ಕೇಳಿಕೊಂಡಿದ್ಲು. ಈಕೆಯ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡವ, ನಿನ್ನ ಜಾತಕದಲ್ಲಿ ದೋಷವಿದೆ, ಇದಕ್ಕೆ ತಡೆಯೊಡೆದು ಪರಿಹಾರ ನೀಡಬೇಕು ಅಂದಿದ್ದ. ಈತನ ಮಾತನ್ನ ನಂಬ್ಕೊಂಡವಳನ್ನ ಹುರಿದು ಮುಕ್ಕಿದ್ದಾನಂತೆ. ದಾವಣಗೆರೆಯಿಂದ 7 years ಮುಂಚೆ ಈ ಊರಿಗೆ ಬಂದಿರ್ತಾನೆ. ಮತ್ತು ಆಮೇಲೆ 3 ವರ್ಷದಿಂದ ಈ ಪಾರ್ವತೀಶ್ವರ ದೇವಸ್ಥಾನ ಹೊರಟ್ಟಿ ವಿಲೇಜಲ್ಲಿ ಅರ್ಚಕರು ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಈ ರೇಪ್ ದ ವಿಕ್ಟಿಮ್ 2-3 times and that complaint we have registered. ಈತನ ಕಾಮಕೇಳಿಗೆ ನೊಂದು ಹೋದ ಹೆಣ್ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಹೀಗಾಗಿ ದೂರು ದಾಖಲಿಸಿಕೊಂಡ ಪೊಲೀಸರು ತಲೆಮರೆಸಿಕೊಂಡ ಜ್ಯೋತಿಷಿಯನ್ನ ಕಂಬೆ ಹಿಂದೆ ತಳ್ಳಿದ್ದಾರೆ. ಅಟ್ರೋಸಿಟಿ ಸೆಕ್ಷನ್ ಕೂಡ ಹಾಕಿದ್ದೀನಿ. ಮತ್ತು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವಿ ಹ್ಯಾವ್ ಆಲ್ರೆಡಿ ಅರೆಸ್ಟ್ ದ ಅಕ್ಯೂಸ್ಡ್ ಈಗ ಜೆಸಿಯಲ್ಲಿ ಇದ್ದಾನೆ. ಅಕ್ಯೂಸ್ಡ್ ಮೇಲೆ ಹಿಂದೆ ವಿ ಆರ್ ಚೆಕಿಂಗ್, ಬಟ್ ಟಿಲ್ ನೌ ವಿ ಹ್ಯಾವ್ ನಾಟ್ ಸೀನ್ ಎನಿ ಕೇಸಸ್ ಅಗೇನ್ಸ್ಟ್ ದ ಅಕ್ಯೂಸ್ಡ್. ಒಟ್ನಲ್ಲಿ ಜ್ಯೋತಿಷ್ಯ ಕೇಳೋದಕ್ಕೆ ಹೋದ ಹೆಣ್ಮಗಳ ಬದುಕೆ ನರಕವಾಗಿದ್ದು, ನೊಂದ ಯುವತಿಗೆ ನ್ಯಾಯ ಸಿಗೋ ಕೆಲಸ ಆಗ್ಬೇಕಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.